ಮುರುಡೇಶ್ವರಕ್ಕೆ ಹೋದಾಗ ಈ ಗೋಪುರದ ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಈ ಸಲ ಗೋಪುರದ ಮೇಲಿಂದ ಮುರುಡೇಶ್ವರ ಹೇಗ್ ಕಾಣಿಸುತ್ತೆ ನೋಡೋಣ ಬನ್ನಿ. ನಮ್ಮ ಟ್ರಿಪ್ ಶುರುವಾಗಿದ್ದು ಕೊಲ್ಲೂರಿನಿಂದ. ರಾತ್ರಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ತಿಂದು ಪಕ್ಕದ ರಂಗಮಂದಿರದಲ್ಲಿ ಭರತನಾಟ್ಯ ನೋಡಿ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಬೆಳಗ್ಗೆ ಬೇಗ ಎದ್ದು ಶ್ರೀ ಮೂಕಾಂಬಿಕಾ ದೇವಿಯ ದರ್ಶನ ಮುಗಿಸಿ ನೇರವಾಗಿ ಹೊರಟಿದ್ದೆ ಮುರುಡೇಶ್ವರಕ್ಕೆ. ಮುರುಡೇಶ್ವರ ತಲುಪಿ ಗಾಡಿ ಪಾರ್ಕ್ ಮಾಡಿ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಈಗ ನಾನು ಇಷ್ಟು ದಿನದಿಂದ ನೋಡ್ಬೇಕು ಅಂತ ಅನ್ಕೊಂಡಿದ್ದ ಆ ದೊಡ್ಡ ಗೋಪುರದ ಮೇಲಕ್ಕೆ ಹೋಗ್ತಾ ಇದ್ದೀನಿ. ಒಬ್ಬರಿಗೆ ಲಿಫ್ಟ್ ನಲ್ಲಿ ಹೋಗೋದಕ್ಕೆ 30 ರೂಪಾಯಿ ಟಿಕೆಟ್ ಇರುತ್ತೆ. ನೀವು ಲಿಫ್ಟ್ ನಲ್ಲಿ ಹೋಗ್ಬೇಕು. ಸುಮಾರು 17 ರಿಂದ 18 ಫ್ಲೋರ್ ವರೆಗೆ ಲಿಫ್ಟ್ ಹೋಗುತ್ತೆ. ಮೇಲೆ ಹೋದ್ಮೇಲೆ ಕಾಣುವಂತೂ ನೆಕ್ಸ್ಟ್ ಲೆವೆಲ್. ಒಂದು ಕಡೆ ನೋಡಿದ್ರೆ ವಿಶಾಲವಾದ ಸಮುದ್ರ ನೋಟ, ಮುಂದಿನಿಂದ ನೋಡಿದ್ರೆ ಇಡೀ ಮುರುಡೇಶ್ವರದ ಅದ್ಭುತ ದೃಶ್ಯ ನೋಡಕ್ ಸಿಗುತ್ತೆ. ಹಿಂಬದಿಯಿಂದ ನೋಡಿದ್ರೆ ಭವ್ಯವಾಗಿ ನಿಂತಿರುವ ಶಿವನ ಪ್ರತಿಮೆ ಕಾಣಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಈ ವ್ಯೂ ಅಂತೂ ಮಿಸ್ ಮಾಡ್ಕೋಬೇಡಿ. ಮುರುಡೇಶ್ವರದಲ್ಲಿ ಸುಮಾರು 1 ಗಂಟೆ ಸುತ್ತಾಡಿ ಮುಂದೆ ಹೊರಟಿದ್ದೆ ಇಡಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ. ಆದ್ರೆ ದಾರಿಯಲ್ಲಿ ಸಿಕ್ಕಿದ್ದು ಇನ್ನೊಂದು ಸುಂದರವಾದ ದೇವಸ್ಥಾನ, ಶಂಭುಲಿಂಗೇಶ್ವರ ದೇವಸ್ಥಾನ. ಸಮಯ ಇದ್ರೆ ಇಲ್ಲೂ ಒಮ್ಮೆ ವಿಸಿಟ್ ಮಾಡಿ. ದೇವಸ್ಥಾನ ಅಂತ ತುಂಬಾ ಅದ್ಭುತವಾಗಿದೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ನೇರವಾಗಿ ಇಡಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಗಾಡಿ ಪಾರ್ಕ್ ಮಾಡಿ ತುಂಬಾ ಹಳೆಯದಾದ ಈ ದೇವಸ್ಥಾನದಲ್ಲಿ ಮಹಾಗಣಪತಿ ದರ್ಶನ ಮುಗಿಸ್ಕೊಂಡ್ವಿ. ಆಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಅಪ್ಸರಕೊಂಡ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡಿ ಫಾಲ್ಸ್ ಕಡೆ ಹೋದ್ವಿ. ನಾವು ಹೋದಾಗ ನೀರ್ ಸ್ವಲ್ಪ ಕಡಿಮೆ ಇತ್ತು. ಆದ್ರೆ ಈ ಜಾಗದ ವಿಶೇಷ ಏನಂದ್ರೆ ಸುತ್ತಮುತ್ತ ಸಮುದ್ರ ಇರೋದ್ರಿಂದ, ಬಿಸಿಲು ಜಾಸ್ತಿ ಇರೋದ್ರಿಂದ ನೀರ್ಗಿಳಿದು ಸ್ವಲ್ಪ ಹೊತ್ತು ಸಮಯ ಕಳೆಯೋದೇ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ಬಟ್ ಫಾಲ್ಸ್ ಅಂತೂ ಅಲ್ಟಿಮೇಟ್, ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಫೋಟೋಸ್ ವಿಡಿಯೋಸ್ ಕ್ಲಿಕ್ ಮಾಡೋದಕ್ಕೆ ಒಳ್ಳೆ ಸ್ಪಾಟ್ ಕೂಡ ಇದೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಮ್ಮ ಟ್ರಾವೆಲ್ ನ ಕಂಟಿನ್ಯೂ ಮಾಡಿದ್ವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿಯ ಟ್ರಾವೆಲ್ ಅಪ್ಡೇಟ್ಸ್ಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಈ ರೀಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದ.